ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವು ಈಗಿನ ತರಗತಿಯ ಕ್ಲಾಸ್ನಲ್ಲಿ ಇಂದು ನಡೆದಂತಹ ಕರ್ನಾಟಕ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಗಾಗಿ ನಡೆದಂತಹ ಪರೀಕ್ಷೆಯ ಕೀ ಆನ್ಸರ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ನಾನಿಲ್ಲಿ ಡಿ ವರ್ಷನ್ ಅಂದರೆ D1 ಒಂದು ಕ್ವಶನ್ ಪೇಪರನ್ನು ಇಲ್ಲಿ ತೆಗೆದುಕೊಂಡಿದ್ದೆ ಅನ್ನುವಂಥದ್ದು. ಒಂದೊಂದಾಗಿ ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಸಮಾಜ ವಿಜ್ಞಾನ, ಪರಿಸರ ಬಗ್ಗೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ನೋಡ್ತಾ ಹೋಗೋಣ ಅನ್ನುವಂಥದ್ದು. ಕೀ ಆನ್ಸರ್ಗಳು ಇವು ಪ್ರಮುಖವಾಗಿ ಮಾದರಿ ಉತ್ತರಗಳನ್ನು ಆಗಿರ್ತವೆ, ಫೈನಲ್ ಅಲ್ಲ ಅನ್ನುವಂಥದ್ದು. ನೋಡಿ, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲನೂ ಸರಿ ಇರ್ತಾವೆ ಅನ್ನೋ ಲೆಕ್ಕದಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಒಂದನೇ ಪ್ರಶ್ನೆ ಏನಿದೆ ನೋಡಿ, ಹುಡುಗರು ಎಲ್ಲರೂ ಹುಡುಗರೆಲ್ಲರೂ ಅನ್ನುವಂಥದ್ದು ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಯಾವುದು? ಅ, ಉ, ಎ, ಇ ಅನ್ನುವಂಥದ್ದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಉ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಆಪ್ಷನ್ಸ್ 3 ಉಡುತಡಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಯಾವುದು? ಆಪ್ಷನ್ಸ್ 3 ಉಡುತಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಎರಡನೇ ಪ್ರಶ್ನೆಗೆ. ಮೂರನೇ ಪ್ರಶ್ನೆ ಏನಿದೆ ನೋಡಿ, ಮೈ ಅಧಿಕ್ ತೊಳೆ ಮೈದೊಳೆ ಈ ಪದವು ಯಾವ ಸಂಧಿಗೆ ಉದಾಹರಣೆ? ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಗುಣಸಂಧಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆದೇಶ ಸಂಧಿ ಆಗಿದೆ ನೋಡಿ. ಇದಕ್ಕೆ ಸರಿಯಾಗಿರೋ ಉತ್ತರ ಆದೇಶ ಸಂಧಿ. ಇಲ್ಲಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇದೆ ನೋಡಿ, ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು? ದಿನಕರ ದೇಸಾಯಿ, ಕುವೆಂಪು, ದ ರಾ ಬೇಂದ್ರೆ, KS ನಿಸಾರ್ ಅಹಮದ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ದಿನಕರ ದೇಸಾಯಿ ಅವರನ್ನು ಚುಟುಕುಗಳ ಬ್ರಹ್ಮ ಅಂತೇಳಿ ಕರೀತಾರೆ ನೋಡಿ. ನೆಕ್ಸ್ಟ್ ಐದನೇ ಪ್ರಶ್ನೆ, ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥವೇನು? ಕಣ್ಣು ಬಿಡುವುದು, ಅರಿವು ಉಂಟಾಗುವುದು, ಕಣ್ಣು ತೆರೆಯುವುದು, ನಿದ್ದೆಯಿಂದ ಏಳುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಅರಿವು ಉಂಟಾಗುವುದು. ಆಪ್ಷನ್ಸ್ 2 ಇದಕ್ಕೆ ಕನ್ನಡದಲ್ಲಿ ಬರುವಂಥ ಐದನೇ ಪ್ರಶ್ನೆಗೆ ಇಲ್ಲಿ ಅರಿವು ಉಂಟಾಗುವುದು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ರಿತೇಶನ ಬಳಿ ಕರಿಯ ಮೊಲವಿದೆ ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ ಏನು? ನಾಮಪದ, ಕ್ರಿಯಾಪದ, ಕ್ರಿಯಾವಿಶೇಷಣ, ಗುಣವಿಶೇಷಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಗುಣವಿಶೇಷಣ ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಯಾವುದು? ಸಮ ಅಧಿಕ ಯೋಚಿತ, ಸಮ ಅಧಿಕ ಉಚಿತ, ಸಮಯ ಅಧಿಕ ಉಚಿತ, ಸಮಯೋ ಅಧಿಕ ಚಿತ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಇಲ್ಲಿ. ಇದು ಯಾವ ಸಂಧಿ ಉದಾಹರಣೆ ಆಗುತ್ತೆ ಅಂದರೆ ಇದು ಕೂಡ ನೆನ್ಪಿಟ್ಕೊಳ್ರಿ, ಗುಣಸಂಧಿ ಉದಾಹರಣೆ ಆಗುತ್ತೆ ನೋಡಿರಿ. ಸಮಯ ಅಧಿಕ ಉಚಿತ, ಸಮಯೋಚಿತ ಅನ್ನುವಂಥದ್ದು. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು? ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಇಲ್ಲಿ ಕಾರ್ಯದಲ್ಲಿ ಅಲ್ಲಿ ಅನ್ನುವಂಥ ಪದವನ್ನು ನಾವು ಇಲ್ಲಿ ಬಳಕೆ ಆಗಿರುವುದರಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ ನೋಡಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಹಾಂ ಕಡಿದರೆ, ಯಾಕೆ ಅಂದರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಎರಡು ಕಡೆಯಲ್ಲಿ ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಬೇಕಾಗುತ್ತೆ ಅನ್ನುವಂಥದ್ದು. ಕಡಿದರೆ ಅಂತ ಮತ್ತೆ ಕೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ 9ನೇದಕ್ಕೆ ಉತ್ತರ ಆಪ್ಷನ್ಸ್ ಬಿ ಅಥವಾ 2 ಅನ್ನುವಂಥದ್ದು. 10ನೇದಕ್ಕೆ ಏನಿದೆ ನೋಡಿ, ಕೆಳಗೆ ನೀಡಿರುವ ಪದಗಳನ್ನು ಅಕಾರವಾದಿಯಾಗಿ ಬರೆಯಿರಿ. ಶಬ್ದಕೋಶದ ಪ್ರಕಾರ ಅಂದರೆ ನಿಘಂಟಿನ ಪ್ರಕಾರ ಫಸ್ಟ್ ಯಾವ್ದು ಬರುತ್ತೆ ಅನ್ನುವಂಥದ್ದು. ಮೈಸೂರು, ಮಾವ, ಮೀಸೆ, ಮೊಸರು. ಮಾವ, ಮೀಸೆ, ಮೊಸರು, ಮೈಸೂರು. ಮೀಸೆ, ಮಾವ, ಮೈಸೂರು, ಮೊಸರು ಅನ್ನುವಂಥದ್ದು. ಮಾವ, ಮೀಸೆ, ಮೈಸೂರು, ಮೊಸರು ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ನಾವು ಬರಿತೀವದ ಮಾ, ಮೀ ಈ ರೀತಿಯಾಗಿ ಫಸ್ಟ್ ಯಾವ್ದು ಬರುತ್ತಪ್ಪ ಅಂದರೆ ಮಾ ಬರುತ್ತಿಲ್ಲ, ಆಮೇಲೆ ದೊಡ್ಡ ಮೀ, ಆಮೇಲೆ ಮೈ, ಆಮೇಲೆ ಮೌ ಬರಿತೀವಲ್ಲ ಆ ರೀತಿಯಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 4. ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ನೋಡಿ, ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ಹರಿದಾಗಿ ಹುಟ್ಟಿ ಡ್ಯಾಶ್ ಒಳಗೆ ಹರಿಯುತ್ತದೆ. ಮೇಲಿನ ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಆಯ್ಕೆ ಇದಾಗಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನುವಂಥದ್ದು. ಯಾವ ರೀತಿ ನೋಡಿ, ಇಲ್ಲಿ ನಾವೇನು ಮಾಡಬೇಕು, ಫಸ್ಟಿಗೆ ಅನ್ನುವಂಥ ತುಂಬಬೇಕು. ಕಾವೇರಿ ಕೊಡಗಿನ, ಹೌದಾ, ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ, ಹೌದಾ,
ಕೆಳಗೆ ಹರಿಯುತ್ತದೆ ಅನ್ನುವಂಥದ್ದು. ಇಲ್ಲಿ ನೋಡಿ ಕಾವೇರಿ ಬರಿತೀವಿ, ಕಿಡಗಿನ ಅಂತ ಬರೆಯೋಕ್ಕೆ ಬರಲ್ಲ ನಮಗೆ, ಹೌದಾ? ಆ ರೀತಿ ಆದ್ದರಿಂದ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ. ದಂಡ ಹಾಕೋದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು ಯಾವ್ಯಾವು? ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥ 1 ಅನ್ನುವಂಥಂದರೆ ದಂಡ ಕಟ್ತಾರೆ ಅಂತ ಹೇಳ್ತೀವಿ, ಶಿಕ್ಷೆ ಅನುಭವಿಸ್ತಾರೆ. ಮತ್ತು ದಂಡವನ್ನು ಶಿಕ್ಷಕರು ದಂಡವನ್ನು ಹಿಡಿದುಕೊಂಡು ಪಾಠವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ದಂಡ ಅಂದರೆ ಬೆತ್ತ, ಕೋಲು ಅಂತೇಳಿ ಕೂಡ ನಾವು ಕರಿತೀವಿ. ಸರಿಯಾಗಿ ನಾನಾರ್ಥ, ಒಂದು ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ಇರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನೋಡಿ, ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಆನಂತರ ಏನಿರಬೇಕು, ಸೂಕ್ತವಾದಂಥ ಸಂಬೋಧನೆ ಬರೆಯಬೇಕು. ಆನಂತರ ಔಚಿತ್ಯಪೂರ್ಣವಾದ ಕೋರಿಕೆ, ಹಾರೈಕೆ ಇರಬೇಕು. ಪತ್ರದ ಕೊನೆಯಲ್ಲಿ ಸಹಿಯನ್ನು ನಾವು ಹಾಕಬೇಕಾಗತ್ತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು ಸರಿಯಾಗಿದೆ ಅನ್ನುವಂಥದ್ದು. ನೋಡಿ, ನಾವೇನು ಮಾಡ್ತೀವಿ, ಫಸ್ಟ್ ಮೇಲ್ಭಾಗದಾಗ ದಿನಾಂಕ ಹಾಕ್ತೀವಿ. ದಿನಾಂಕ ಹಾಕಿದ ನಂತರ ನಾವೇನು ಮಾಡ್ತೀವಿ, ಸೂಕ್ತವಾದ ಸಂಬೋಧನೆ ಬರಿತೀವಿ. ಏನು, ಶ್ರೀ, ಮಾತೃಶ್ರೀ, ಇವರಿಗೆ ಪ್ರಣಾಮಗಳು, ಈ ರೀತಿ, ಹೌದಾ? ಆಮೇಲೆ ಮಾಡ್ತೀವಿ ಪೂರ್ಣವಾದ ಕೋರಿಕೆ, ಪತ್ರ ಮುಟ್ಟಿದ ನಂತರ ಪತ್ರ ಬರೆಯಿರಿ, ಈ ರೀತಿಯಾದಂಥ ಹಾರೈಕೆ, ಆಶೀರ್ವಾದ ಇರಲಿ ಅಂತ ಬರಿತೀವಿ. ಆನಂತರ ಏನು ಮಾಡ್ತೀವಿ, ಕೊನೆಯದಾಗಿ ಪತ್ರದ ಕೊನೆಯದಾಗ ನಮ್ಮದು ಸಹಿ ಮಾಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ, ಮಾದರಿಯಂತೆ ಬರೆ. ಬಂದನು ಈ ಪದದ ಧಾತುರೂಪ ಬರು. ತಿಂದನು ಈ ಪದದ ಧಾತುರೂಪ ಏನಾಗುತ್ತೆ? ಆಪ್ಷನ್ಸ್ ಎ ತಿಂದ, ತಿಂದೆ, ತಿನ್ನು, ತಿನ್ನುವನು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ 3. 14ನೇ ಪ್ರಶ್ನೆಗೆ 3 ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆ ಮಾಡಿ ಡ್ಯಾಶ್, ಈ ವಚನ ಪೂರ್ಣಗೊಳಿಸಿ. ನೆರೆತೊರೆಗಳಿಗೆ ಹಂಚಿದಡೆಂತಯ್ಯ, ಮನುಷ್ಯರಿಗೆ ಹಂಚಿದಡೆಂತಯ್ಯ, ಮೃಗಗಳಿಗೆ ಹಂಚಿದಡೆಂತಯ್ಯ, ಶಬ್ದಕ್ಕೆ ನಾಚಿದಡೆಂತಯ್ಯ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ 3. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿದಡೆಂತಯ್ಯ. ಇಲ್ಲಿ ಇದು ಬರೆದವರು ಯಾರಪ್ಪ ಅಂದರೆ ಅಕ್ಕ ಮಹಾದೇವಿಯವರು ಬರೆದಿರುವಂಥ ಒಂದು ವಚನ ಆಗಿದೆ ನೋಡಿ. ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಹಂಚಿದಡೆಂತಯ್ಯ ಅಂತ ಆಗುತ್ತೆ, ಹೌದಾ? ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಸಂತೆ ಅಂತ ಬಂದರೆ ಶಬ್ದ, ಸಮುದ್ರದ ಮನೆಯಲ್ಲಿ ಮಾಡಿದರೆ ಅದು ನೆರೆತೊರೆಗಳಿಗೆ. ಇಲ್ಲಿ ಬೆಟ್ಟದ ಮೇಲೆ ಇರೋದ್ರಿಂದ ಮೃಗಗಳಿಗೆ ಹಂಚಿದಡೆಂತಯ್ಯ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರೋ ಒಂದು ಉತ್ತರ. 16ನೇ ಪ್ರಶ್ನೆ ಏನಿದೆ ನೋಡಿ, ಓಡಾಡ್ಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ. ಈ ಗಾದೆ ಮಾತನ್ನು ಬರಹದ ಭಾಷೆಯಲ್ಲಿ ಬರೆದಾಗ, ಅಂದರೆ ನಾವು ಆಡೋ ಭಾಷೆದಾಗ ಆಡ್ತೀವಿ ಮಾತನ್ನು, ಇದನ್ನು ಗ್ರಂಥ ರೂಪದಲ್ಲಿ ನಾವು ಬರವಣಿಗೆ ರೂಪದಲ್ಲಿ ಯಾವ ರೀತಿ ಬರಿತೀವಿ? ಓಡಾಡಿಕೊಂಡು ಅಂದರೆ ಓಡಾಡಿಕೊಂಡು, ದನ ಅನ್ನುವಂಥ ದನನೇ ಆಗುತ್ತೆ. ಕಾದರೆ ಅಂದರೆ ಕಾಯಿಸಿದರೆ, ಬೇಗನೆ ಅಂದರೆ ಬೇಗನೆ, ಹೊತ್ತು ಮುಳುಗುತ್ತಾ. ಅಂದರೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೌದಾ? ಪ್ರಶ್ನಾರ್ಥಕ ಚಿಹ್ನೆ ಎಲ್ಲಿದೆ? ನಮ್ಗೆ 3ರಲ್ಲಿ ಇದೆ, ಹೌದಾ? 3ರಲ್ಲಿ ಇರೋದ್ರಿಂದ 1ನೇ ಆಪ್ಷನ್ಸ್ ನಮ್ಗೆ ಬೇಡವೇ ಬೇಕಾಗಿಲ್ಲ ಅನ್ನುವಂಥದ್ದು. ನೋಡಿ, ಓಡಾಡ್ಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನುವಂಥದ್ದು. ಕೇಳ್ತಾರೆ, ಓಡಾಡ್ಕೊಂಡು ಅಂದರೆ ಓಡಾಡಿಕೊಂಡು, ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ. ನೆಕ್ಸ್ಟ್ 17ನೇದು, ಪ್ರಜ್ಞಾವಧಾನಿ. ಈ ಪದದ ಅರ್ಥ ಏನು? ತಿಳುವಳಿಕೆ ಹಾಗೂ ಸ್ಮರಣಶಕ್ತಿಯುಳ್ಳವನು, ಜಾಣ ಹಾಗೂ ಬುದ್ಧಿವಂತ, ಚತುರ ಹಾಗೂ ವಿನಯವಂತ, ಬುದ್ಧಿವಂತ ಹಾಗೂ ವಿನಯವಂತ ಅನ್ನುವಂಥದ್ದು. ಪ್ರಜ್ಞೆ ಅಂದರೆ ಏನು? ತಿಳುವಳಿಕೆ. ಪ್ರಜ್ಞಾವಧಾನಿ ಅಂದರೆ ತಿಳುವಳಿಕೆಯನ್ನು ಉಳ್ಳವನು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 1 ಆಗಿದೆ ನೋಡಿ ಮಕ್ಕಳೇ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ 1ನೇದು. ನೆಕ್ಸ್ಟ್ 18ನೇ ಪ್ರಶ್ನೆ, ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೀರಿ. ಅಣ್ಣ ಒಬ್ಬನೇ ಅದಾನ, ಪತ್ರ ಕೂಡ ಒಬ್ಬನೇ ಅದಾನ. ನಾವೀಗ ಏನು ಮಾಡಬೇಕು? ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ಮಾಡಬೇಕು. ಅಣ್ಣ ಬಹುವಚನ ರೂಪ ಏನಾಗುತ್ತೆ? ಅಣ್ಣಂದಿರು. ಪತ್ರದ ಬಹುವಚನ ರೂಪ ಏನಾಗುತ್ತೆ? ಪತ್ರಗಳು ಅನ್ನುವಂಥದ್ದಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ನೋಡಿ ಯಾವುದಿದೆ? ಅಣ್ಣಗಳು ಪತ್ರ ಬರೆದರು, ಅಣ್ಣಂದಿರು ಪತ್ರವನ್ನು ಬರೆದರು, ಅಣ್ಣಂದಿರು ಪತ್ರಗಳನ್ನು ಬರೆದರು, ಅಣ್ಣ ಪತ್ರಗಳನ್ನು ಬರೆದನು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಸಿ ಅಥವಾ 3, ಅಣ್ಣಂದಿರು ಪತ್ರಗಳನ್ನು ಬರೆದರು ಅನ್ನುವಂಥದ್ದು. 19ನೇ ಪ್ರಶ್ನೆ ಏನಿದೆ ನೋಡಿ, ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ಕರ್ನಾಟಕ, ಎತ್ತರ, ಬೆಟ್ಟ, ಮುಳ್ಳಯ್ಯನಗಿರಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಬೆಟ್ಟ ಅನ್ನುವಂಥದ್ದು. ಈ ಕರ್ನಾಟಕ ಅನ್ನುವಂಥದ್ದು ಏನಾಗಿದೆ? ಇಲ್ಲಿ ಹೆಸರು ಇಟ್ಟಿದ್ದೀವಿ ನಾವು ಹಲವಾರು ರಾಜ್ಯಗಳಲ್ಲಿ ಒಂದನ್ನು ಗುರುತಿಸಲಿಕ್ಕೆ, ಮತ್ತು ಹಲವಾರು ಬೆಟ್ಟಗಳಲ್ಲಿ ಒಂದನ್ನು ಗುರುತಿಸಲಿಕ್ಕೆ ಮುಳ್ಳಯ್ಯನಗಿರಿ ಅಂತ ಹೆಸರು ಕೊಟ್ಟಿದ್ದೀವಿ. ಇದು ಕೂಡ ಏನಾಗುತ್ತೆ? ಇಲ್ಲಿ ಅಂಕಿತ ನಾಮ ಆಗುತ್ತೆ. ಇದು ಎತ್ತರ ಅನ್ನುವಂಥದ್ದು
ವಿಶೇಷಣ ಪದ ಆಗುತ್ತೆ, ಹೌದಾ? ಆದ್ದರಿಂದ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸ 3 ಆಗಿದೆ ನೋಡಿ. ನೆಕ್ಸ್ಟು, ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ ಆಜ್ಞೆ ಹೆಜ್ಜೆ ಚಕ್ರ. ಭಕ್ತ ಆಜ್ಞೆ ಹೆಜ್ಜೆ ಚಕ್ರ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸ ಸಿ ಅನ್ನುವಂಥದ್ದು 3. ಯಾಕೆಪ್ಪ ಅಂತಂದರೆ ಇವೆಲ್ಲವೂ ಏನಾಗಿದ್ದಾವೆ? ವಿಜಾತಿ ಒತ್ತಕ್ಷರಗಳದಾವೆ. ಇದೊಂದು ಏನಾಗಿದೆ ಇಲ್ಲಿ ಸಜಾತಿ ಒತ್ತಕ್ಷರ. ಈ 3 ಉಳಿದೋ ಎಲ್ಲ 3 ಏನಾಗಿದ್ದಾವೆ ಇಲ್ಲಿ ವಿಜಾತಿ ಒತ್ತಕ್ಷರ ಆಗಿರೋದ್ರಿಂದ ಇಲ್ಲಿ ನಾವು ಇದಕ್ಕೆ ತೆಗಿಬೇಕಿದು ಸಜಾತಿ. ಉಳಿದಿರುವಂಥವೆಲ್ಲ ಏನಾಗಿದ್ದಾವೆ ವಿಜಾತಿ ಒತ್ತಕ್ಷರಗಳು ಅನ್ನುವಂಥ. ಇಷ್ಟು ಕನ್ನಡಕ್ಕೆ ಕೇಳಿರುವಂತಹ ಪ್ರಶ್ನೆಗಳ ಒಂದು ಕೀ ಆನ್ಸರ್ಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಮತ್ತು ಗಣಿತದ ಬಗ್ಗೆ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಧನ್ಯವಾದಗಳು.